ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ನಿಮಗೆ ಏನು ದರ್ಶನ ಮಾಡಿಸ್ತಿದ್ದೀವಿ ಗೊತ್ತಾ? ತಾಯಿ ಬನಶಂಕರಿ ಅಮ್ಮನವರ ದರ್ಶನ ಮಾಡಿಸ್ತಾ ಇದ್ದೀವಿ. ನೋಡಿ, ಬನಶಂಕರಿ ದೇವಸ್ಥಾನದ ಹತ್ರ ಸುತ್ತಲೂ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದೆ. ಆಂಜನೇಯ ಸ್ವಾಮಿ, ಬನಶಂಕರಿ ಅಮ್ಮ, ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ದೇವರುಗಳ ಚಿತ್ರವನ್ನು ಲೈಟ್ನಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಸುತ್ತಲೂ ನೋಡಿ, ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಬಣ್ಣದ ದೀಪಗಳಿಂದ ದೇವಸ್ಥಾನ ಕಂಗೊಳಿಸುತ್ತಿದೆ. ವಿಶೇಷ ಏನು ಗೊತ್ತಾ? ಶ್ರೀ ವಿಶ್ವ ವಸು ಸಂವತ್ಸರದ 110ನೇ ವರ್ಷದ ಶ್ರೀ ಬನಶಂಕರಿ ಅಮ್ಮನವರ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ಡಿಸೆಂಬರ್ 28, 2025ರಿಂದ ಜನವರಿ 7, 2026ವರೆಗೆ ಶ್ರೀ ಅಮ್ಮನವರ ದೇವಸ್ಥಾನದಲ್ಲಿ ಒಂದೊಂದು ದಿನ ವಿಶೇಷವಾಗಿ ಪೂಜೆ ಪುನಸ್ಕಾರಗಳೊಂದಿಗೆ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ಅದರಲ್ಲೂ ವಿಶೇಷವಾಗಿ ಜನವರಿ 3, 2026ರ ಶನಿವಾರ ಬನದ ಹುಣ್ಣಿಮೆಯ ಪ್ರಯುಕ್ತ ವಿಶೇಷವಾಗಿ ಅಮ್ಮನವರ ರಥೋತ್ಸವವೆಲ್ಲ ಇರುತ್ತದೆ. ನೀವು ಕುಟುಂಬ ಸಮೇತರಾಗಿ ಆ ತಾಯಿಯ ದೇವಾಲಯಕ್ಕೆ ಬಂದು ಆ ತಾಯಿಯ ಆಶೀರ್ವಾದ, ಕೃಪಾ ಕಟಾಕ್ಷವನ್ನು ಪಡೆದುಕೊಳ್ಳಿ. ನಾವು ಡಿಸೆಂಬರ್ 29ರ ಸೋಮವಾರ ರಾತ್ರಿ ಸುಮಾರು 8 ಗಂಟೆಗೆ ಬಂದಿದ್ವಿ ದೇವಾಲಯಕ್ಕೆ. ಗೌರಿ, ಮಂಜು, ಗಣೇಶ, ರಾಮಕೃಷ್ಣ, ನಾವು 4 ಜನನು ತುಂಬ ಚೆನ್ನಾಗಿ ತಾಯಿ ಅಮ್ಮನವರ ದರ್ಶನ ಆಯಿತು. ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ವಿರಳವಾಗಿ ಭಕ್ತಾದಿಗಳಿದ್ದರು. ಮಂಗಳವಾರ, ಶುಕ್ರವಾರ, ಭಾನುವಾರ ಅಂತೂ ಅತ್ಯಂತ ಸಂಖ್ಯೆಯಲ್ಲಿರ್ತಾರೆ. ಅದರಲ್ಲೂ ಬನದ ಹುಣ್ಣಿಮೆ ಅಂತೂ ತುಂಬ ಜನ ಬರ್ತಾರೆ ಆ ತಾಯಿಯ ದರ್ಶನ ಪಡೆಯಲು. ನೋಡಿ, ಚೆನ್ನಾಗಿ ಟೆಂಪಲ್ ಥರ ಡೆಕೋರೇಷನ್ ಮಾಡಿದ್ದಾರೆ. ನೋಡಿ, ಲೈಟಲ್ಲಿ ರಂಗೋಲಿ ಡಿಸೈನ್ ಬರೋವಾಗ ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ಲ, ನೋಡೋಕ್ಕೆ ಕಣ್ಣು ಸಾಲದು. ಎಲ್ಲ ಕಡೆ ಈ ರೀತಿಯೇ ಅಲ್ಲಲ್ಲಿ ರಂಗೋಲಿ ಚಿತ್ರ ಬರೋವಾಗ ಮಾಡಿದ್ದಾರೆ. ನೋಡಿ, ಅಲ್ಲಿ ಲೈಟ್ ಕಾಣ್ತಿದ್ದೀರಲ್ಲ, ಅಲ್ಲಿಂದ ಕೆಳಗೆ ಈ ರೀತಿಯೇ ಮಾಡಿದ್ದಾರೆ. ದೇವಸ್ಥಾನದ ಒಳಗೂ ಹೊರಗೆ ಅದೇ ರೀತಿ ಮಾಡಿದ್ದಾರೆ. ನೋಡಿ, ಅಲ್ಲಿ ಮುಂಭಾಗದಲ್ಲೂ ಅಷ್ಟೇ ಹಾಗೆ ಡೆಕೋರೇಷನ್ ಮಾಡಿದ್ದಾರೆ. ದೇವಸ್ಥಾನ ಸುತ್ತಲೂ ವಿದ್ಯುತ್ ದೀಪಗಳಿಂದ ಅದ್ಭುತವಾಗಿ ಕಂಗೊಳಿಸುತ್ತಿದೆ. ನೋಡಲಂತೂ 2 ಕಣ್ಣು ಸಾಲದು. ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ನಾವಂತೂ ಪ್ರತಿ ವರ್ಷವೂ ಅಮ್ಮನವರ ಜಾತ್ರಾ ಮಹೋತ್ಸವಕ್ಕೆ ಬಂದೇ ಬರ್ತೀವಿ. ನೀವೆಲ್ಲ ಯಾವಾಗ ಬರ್ತೀರಾ ತಾಯಿಯ ದರ್ಶನ ಮಾಡಲು? ಈ ಸಲ ಜಾತ್ರಾ ಮಹೋತ್ಸವಕ್ಕೆ ಬಂದು ತುಂಬಾ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜೊತೆ ಬನ್ನಿ, ಈಗ ಆ ತಾಯಿಯ ದರ್ಶನ ಪಡೆದುಕೊಳ್ಳೋಣ. ನೋಡಿ, ಡಮರುಗ, ತ್ರಿಶೂಲ ಥರನೇ ಲೈಟಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಶಿವ ಮತ್ತು ನಾಗಪ್ಪನನ್ನು ಕೂಡ ತುಂಬಾ ಚೆನ್ನಾಗಿದೆ ಅಲ್ಲ. ಭಕ್ತಾದಿಗಳೆಲ್ಲ ಬರ್ತಿದ್ದಾರೆ. ಇಂದು ಕೂಡ ನಿಮ್ಮೆಣ್ಣೆ ದೀಪ ಹಚ್ಚಲು ಕೂಡ ಬರ್ತಿದ್ದಾರೆ. ನೋಡಿ, ಬಾವುಟ ಆಡಿಸಿದ್ದಾರೆ. ಮೊದಲನೇ ದಿನ ಈ ರೀತಿ ಬಾವುಟ ಆಡಿಸಿ ಮೇಲೆ ಸಿಂಹ ವಾಹನ ಗುರುತೊಂದು ಆಡಿಸಿದ್ದಾರೆ. ದೇವರ ಮೇಲ್ಛಾವಣಿಯಲ್ಲಿ ಕೂಡ ತಾಯಿ ಅಮ್ಮನವರಾದ ಬನಶಂಕರಿ ಅಮ್ಮನವರ ಚಿತ್ರ ಬಿಡಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಆ ತಾಯಿ ಬಂದಾಗಿದೆ. ಬನ್ನಿ, ದೇವಾಲಯದ ಒಳಗೆ ಹೋಗೋಣ. ಗರ್ಭಗುಡಿಯಲ್ಲಿರುವ ಶ್ರೀ ಬನಶಂಕರಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯಾಸ ಮೇಲೆ ಆ ತಾಯಿ ಬನಶಂಕರಿ ಅಮ್ಮನವರ ಆಶೀರ್ವಾದ, ಕೃಪಾ ಕಟಾಕ್ಷ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಮಹಾಗಣಪತಿ, ಈಶ್ವರ ದೇವರು, ತ್ರಿಗುಣಾಕಾರಂ ತ್ರಿನೇಚ್ಛಂತ ಪ್ರಯಾದ ಜನ್ಮ ಪಾಪ ಸಮಾನ ಬಿಲ್ವ ಶಿವಾರ್ಪಣಂ. ದೇವಸ್ಥಾನದ ಒಳಗೂ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಮತ್ತೊಮ್ಮೆ ಆ ತಾಯಿಯ ದರ್ಶನ ಮಾಡಿಕೊಳ್ಳಿ. ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಮಕ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀಪೀಠೆ ಸುರಪೂಜಿತೆ ಚಂಕಚಕ್ರ ಗದಾಸ್ತೆ
महालक्ष्मी नमोस्तुते। या देवी सर्वभूतेषु ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮಸ್ತಸ್ಸೈ ನಮೋ ನಮಃ. ಆ ತಾಯಿಯ ರಥೋತ್ಸವದ పేరు ನೋಡಿ. ಇಲ್ಲಿ ದೇವಸ್ಥಾನದ ಎದುರುಗಡೆ ಹೋಮ ಕುಂಡ ಇದೆ. ಪ್ರತಿದಿನವೂ ಬೆಳಗ್ಗೆ ಸಂಜೆ ಹೋಮ ಮತ್ತು ಪೂಜೆಗಳನ್ನು ಇಲ್ಲೇ ನೆರವೇರಿಸಲಾಗುತ್ತದೆ. ಒಂದೊಂದು ದಿನ ಒಂದೊಂದು ಹೋಮ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಬನಶಂಕರಿ ಅಮ್ಮನವ್ರ ಹೆಸರು ಹಾಕ್ಕೊಂಡ್ರೆ ಆ ದೇವಸ್ಥಾನದ ಡೀಟೇಲ್ಸ್ ಎಲ್ಲ ಬರುತ್ತೆ. ಯಾವ ದಿನ ಯಾವ ಪೂಜೆ, ಯಾವ ಅಲಂಕಾರ ಇರುತ್ತೆ, ಏನೆಲ್ಲ ಯಾವ ಹೋಮ ಇರುತ್ತೆ ಅಂತ ಎಲ್ಲ ಡೀಟೇಲಾಗಿ ನಿಮ್ಗೆ ಸಿಗುತ್ತೆ. ಸೊ ನೋಡಿ, ಸೆಲ್ಫಿ ವಿಡಿಯೋ ತಕ್ಕೋತಾ ಇದ್ದೀವಿ. ನಾವು 4 ಜನನೂ ಬಂದಿದ್ದೀವಿ ಅಂತ. ಸೊ ತುಂಬ ಖುಷಿಯಾಗಿ ಇನ್ನೊಮ್ಮೆನೂ ಕೂಡ ಆ ತಾಯಿ ದರ್ಶನ ಮಾಡಿಸ್ತೀವಿ. ಹಾಗೂ ಬನ್ನಿ ಈಗ ತಾಯಿಯ ದರ್ಶನ ಪಡೆಯೋಣ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವತ್ರ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶಾಕಾಂಬರಿ ದೇವಿಯ ದರ್ಶನ ಮಾಡಿಕೊಳ್ಳಿ. ಕಾತ್ಯಾಯನಿ ಕನ್ಯಾಕುಮಾರಿ ಧೀಮಿ ತನ್ನ ದುರ್ಗಿ ಪ್ರಚೋದಯಾತ್. ನಾವು ಕೂಡ ಹಣ್ಣು ಕಾಯಿ ಹೂವು ಎಲ್ಲ ತೊಗೊಂಬಂದಿದ್ವಿ. ಇಲ್ಲೇ ಆ ತಾಯಿಗೆ ಪೂಜೆ ಮಾಡಿಕೊಟ್ರು ಪುರೋಹಿತರು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮಸ್ತಸ್ಸೈ ನಮೋ ನಮಃ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲದೆ ಭಕ್ತಿ ಜ್ಞಾನ ವೈರಾಗ್ಯ ಸಿದ್ಧತೆ ಭಿಕ್ಷಾಂದೇಶ ಪಾರ್ವತಿ. ತಾಯಿ ಶಾಕಾಂಬರಿ ಅಮ್ಮನವರಿಗೆ ಆರತಿಯನ್ನು ಮಾಡುತ್ತಿದ್ದಾರೆ. ಅಲ್ಲಿಂದಲೇ ಆರತಿಯನ್ನು ಸ್ವೀಕರಿಸಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ. ಈಗೆಲ್ಲ ಆರತಿ ತಗೋತಿದ್ದೀವಿ. ಆರತಿ ಆದಮೇಲೆ ಅರ್ಚನೆ ಕುಂಕುಮ ಎಲ್ಲ ಪುರೋಹಿತರಿಗೆ ಕೊಟ್ಟರು. ತಾಯಿ ಬನಶಂಕರಿ ಅಮ್ಮನವರ ಉತ್ಸವ ಮೂರ್ತಿ ಶಾಕಾಂಬರಿ ದೇವಿಯ ಪಕ್ಕದಲ್ಲೇ ಇರುತ್ತೆ. ಆ ತಾಯಿಯ ದರ್ಶನ ಮಾಡಿಕೊಳ್ಳಿ. ನಾವು ಕೂಡ ದರ್ಶನ ಮಾಡ್ಕೊಂಡು ಬರ್ತಿದ್ದೀವಿ. ತುಂಬ ಚೆನ್ನಾಗಿ ದೇವರ ದರ್ಶನ ಎಲ್ಲ ಆಯಿತು. ಸೊ ಸೋಮವಾರ ಹೋಗಿದ್ದರಿಂದ ಅತ್ಯಂತ ವಿರಳ ಸಂಖ್ಯೆಯಲ್ಲಿ ಭಕ್ತಾದಿಗಳಿದ್ದರಿಂದ ನಿಧಾನವಾಗಿ ದರ್ಶನ ಮಾಡ್ಕೊಂಡೆವು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ದೇವಾಲಯ ಸುತ್ತಲೂ. ಬ್ಯೂಟಿಫುಲ್ಲಾಗಿ ಲೈಟ್ ಡೆಕೋರೇಷನ್ ಮಾಡಿದ್ದಾರೆ. ನಿಮ್ಮೆನ ದೀಪ ಹಚ್ಚೋರೆಲ್ಲ ಇಲ್ಲಿ ಆರತಿ ಮಾಡಿ ಇಲ್ಲಿರ್ತಾರೆ. ಇಲ್ಲಿ ಮಂಟಪ ಇದೆಯಲ್ಲ, ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮನೆಲ್ಲ ನಡೆಯುತ್ತೆ. ಭಕ್ತಿ ಗೀತೆಗಳು, ಭರತನಾಟ್ಯ ಕಾರ್ಯಕ್ರಮ ಎಲ್ಲ. ಸೊ ನಾನು ಗೌರಿ ಗಣೇಶ ರಾಮಕೃಷ್ಣ ಎಲ್ಲ ದೇವರಿಗೆ ಅಡ್ಬಿಡ್ಡಿ ನಮಸ್ಕಾರ ಹಾಕಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಈಗ ಗಣೇಶ ಈಡ್ಗಾಯಿ ಹೊಡಿತಿದ್ದಾನೆ ದೇವಾಲಯದ ಮುಂಭಾಗದಲ್ಲಿ. ಅದು ಎಷ್ಟು ಚೆನ್ನಾಗಿದೆ ಗಣಪತಿ ಅಮ್ಮನವ್ರದ್ದು. ನೀವೆಲ್ಲ ಈ ತಾಯಿ ದರ್ಶನಕ್ಕೆ ಯಾವಾಗ ಬರ್ತೀರ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರತಿನಿತ್ಯ ಏನು ಕಾರ್ಯಕ್ರಮ ನಡೀತಿದೆ ಅಂತ ಬನಶಂಕರಿ ಅಮ್ಮನವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡ್ರೆ ಪೂಜೆ ಪುನಸ್ಕಾರ ಎಲ್ಲ ನೀವು ಮನೇಲೆ ಕೂತ್ಕೊಂಡು ನೋಡ್ಕೋಬೋದು. ಮತ್ತೊಮ್ಮೆ ಆ ತಾಯಿಯ ದರ್ಶನ ಮಾಡಲು ಹೋಗಿದ್ದೇವೆ. ಆ ತಾಯಿಯ ದರ್ಶನ ಮತ್ತೊಮ್ಮೆ ಮಾಡಿಕೊಳ್ಳಿ.
ಆಮೇಲೆ ತೊಟ್ಲಲ್ಲಿ ತಾಯಿನ ಮಲಗಿಸಿ ಉಯ್ಯಾಲೆಗೂ ಕೂಡ ತೂಗಿದ್ರು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲ ದರ್ಶನ ಆದಮೇಲೆ ಸೊ ಅಲ್ಲಿ ನಾನು ಗೌರಿ ಗಣೇಶ ರಾಮಕೃಷ್ಣ ಫೋಟೋ ಹಾಗೂ ವಿಡಿಯೋ ಎಲ್ಲ ತೆಗೆಸ್ಕೊಂಡೆವು. ತುಂಬ ಚೆನ್ನಾಗಿತ್ತಲ್ಲ ಲೈಟ್ ಡೆಕೋರೇಷನ್ ಎಲ್ಲ. ನೋಡಿ ಗಣೇಶ ರಾಮಕೃಷ್ಣ ಈಗ ತೆಗೆಸ್ಕೊತಾ ಇದ್ದಾರೆ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಅಷ್ಟು ನಮ್ಮ ಚಾನಲ್ನ ವೀಕ್ಷಕರಿಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಬನಶಂಕರಿ ಮಾತೆ.